ಆಮೇಲೆ ಸರ್, ಮನ್ಸೂರ್ ಅಲಿ ಇವತ್ತು ಖಾನ್. ನೀವು ನೋಡ್ಬೋದು ಮನ್ಸೂರ್ ಅಲಿ ಖಾನ್ ಅವರು ಒಬ್ಬ ಯುವಕರಿದ್ದಾರೆ, ಎಜುಕೇಟೆಡ್ ಇದ್ದಾರೆ, ಮತ್ತು ಎಜುಕೇಷನಿಸ್ಟ್ ಇದ್ದಾರೆ ಅವರು. ಮತ್ತು ಇವತ್ತು ಬೆಂಗಳೂರು ಸೆಂಟ್ರಲಲ್ಲೂ ಅದರಲ್ಲೂ ಮಾದೇಪುರ ಕ್ಷೇತ್ರದಲ್ಲಿ ಜನ ಬದಲಾವಣೆ ಬಯಸಿದ್ದಾರೆ. ಯಾಕಂತ ಹೇಳಿದ್ರೆ 3 ಬಾರಿ PC ಮೋಹನ್ ಅವ್ರನ್ನ ಕಳಿಸಿದ್ದಾರೆ. ಅವರಿಂದ ಯಾವುದೇ ಅಭಿವೃದ್ಧಿ ಈ ಮಾದೇಪುರ ಕ್ಷೇತ್ರಕ್ಕಾಗಲಿ, ಎಸ್ಪೆಷಲಿ ಹೈಯೆಸ್ಟ್ ಓಟು ಮಾದೇಪುರನೇ ಕೊಟ್ಟು ಗೆಲ್ಲಿಸಿದ್ದು. ಮತ್ತು ಅವರು ಇವತ್ತು ಲೋಕಲ್ ವೋಟರ್ಸ್ನ ನಂಬ್ಕೊಂಡಿಲ್ಲ, ನಾರ್ತ್ ಇಂಡಿಯನ್ ವೋಟರ್ಸ್ನ, ಅಪಾರ್ಟ್ಮೆಂಟ್ ವೋಟರ್ಸ್ನ ನಂಬ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಅಪಾರ್ಟ್ಮೆಂಟ್ ವೋಟರ್ಸೇ ಎಜುಕೇಟೆಡ್ಸು. ಇಷ್ಟು ದಿನದಿಂದ ನಾವು ಅನ್ಎಜುಕೇಟೆಡ್ ಥರ ವೋಟ್ ಮಾಡಿಬಿಟ್ರಿ, ಏನೋ ಮೋದಿನ ನೋಡ್ಕೊಂಡು ವೋಟ್ ಹಾಕ್ರಿ ಅಂತ ಕೇಳಿದ್ರು, ಅದಕ್ಕೆ ನಾವು ವೋಟ್ ಹಾಕಿದ್ರಿ. ಇವತ್ತು ಅಪಾರ್ಟ್ಮೆಂಟ್ಸ್ಗೆ ಅವರೇ ಕರೀತಾ ಇದ್ದಾರೆ, ನೀವು ಯಾಕೆ ಕಾಂಗ್ರೆಸ್ ಅವ್ರು ಅಪಾರ್ಟ್ಮೆಂಟಿಗೆ ಬರ್ತಾ ಇಲ್ಲ, ಬನ್ನಿ ನಾವು ಈ ಸರ್ತಿ ನಾವು ವೋಟ್ ಮಾಡ್ತೀವಿ ನಿಮಗೆ ಅಂತೇಳಿ ನಮ್ಮನ್ನು ಅವರೇ ಕರೆದು ಕ್ಯಾನ್ವಾಸ್ ಮಾಡ್ತಾ ಇದ್ದಾರೆ ನಮ್ಮ ಪರವಾಗಿ. ಇವತ್ತು ಅಪಾರ್ಟ್ಮೆಂಟ್ ವೋಟರ್ಸ್ ಕೂಡ ಮಾದೇಪುರ ಕ್ಷೇತ್ರದಲ್ಲಿ BJPಗೆ ವಿರೋಧವಾಗಿದ್ದಾರೆ. ಅವರು ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಈ PC ಮೋಹನ್ ಏನೂ ಮಾಡಲಿಲ್ಲ, ಮತ್ತೆ ಕೈಗೆ ಸಿಗೋದಿಲ್ಲ, ಅವರು ಒಳ್ಳೆ ಮೋದಿಯವ್ರಿಗೆ ನೋಡಿ ವೋಟ್ ಹಾಕಿ ಅಂತ ಕೇಳ್ತಾ ಇದ್ದಾರೆ. 15 ವರ್ಷದಲ್ಲಿ ನಾನು ಇಂಥ ಅಭಿವೃದ್ಧಿ ಮಾಡಿದ್ದೀನಿ, ಈ ಕ್ಷೇತ್ರದಲ್ಲಿ ಇಂಥ ಅನುದಾನ ತಗೊಂಡ್ಬಂದಿದ್ದೀನಿ, ನನಗೆ ವೋಟ್ ಕೊಡಿ ಅಂತ ಅವ್ರು ಕೇಳ್ತಾ ಇಲ್ಲ. ಅವರು ಮೋದಿಗೆ ನೋಡಿ ವೋಟ್ ಹಾಕಿ, ಮೋದಿಗೆ ನೋಡಿ ವೋಟ್ ಹಾಕಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಒಬ್ಬ ವ್ಯಕ್ತಿ 15 ವರ್ಷ ಗೆದ್ದ ಮೇಲೆ ಅವರು ನಾನು ಈ ಥರ ಅಭಿವೃದ್ಧಿ ಮಾಡಿದ್ದೀನಿ, ಫಸ್ಟ್ ಟೈಮ್ ಮೋದಿಯವ್ರನ್ನ ಕೇಳಿ ವೋಟ್ ಹಾಕ್ರಿ, ಮೋದಿಯವ್ರನ್ನ ನೋಡಿ ವೋಟ್ ಹಾಕ್ರಿ ಅನ್ಬೋದು. 2ನೇ ಸತಿ ನನ್ನ ಅಭಿವೃದ್ಧಿ ನೋಡಿ ವೋಟ್ ಹಾಕ್ರಿ ಅಂತ ಹೇಳ್ಬೇಕು. ನಾನು ಇವತ್ತು ನಿಮ್ಮ ಮುಖಾಂತರ ಚಾಲೆಂಜ್ ಮಾಡ್ತಾ ಇದ್ದೀನಿ PC ಮೋಹನ್ ಅವ್ರಿಗೇನಾದರೂ ತಾಕತ್ತು ಅನ್ನೋದಿದ್ರೆ, ನಾನು ಈ ರೀತಿ ಅಭಿವೃದ್ಧಿ ಮಾಡಿದ್ದೀನಿ, ನನಗೆ ಮತ ಕೊಡ್ರಿ ಅಂತ ಅವರು ತಾಕತ್ತಿದ್ರೆ ಕೇಳಿ. ಮೋದಿಯವರ ಹೆಸರು ಉಪಯೋಗಿಸೋದು ಬೇಡ, ರಾಮ ಮಂದಿರ ಉಪಯೋಗಿಸೋದು ಬೇಡ, ಪಾಕಿಸ್ತಾನ ಹೆಸರು ಉಪಯೋಗಿಸೋದು ಬೇಡ. ಅವ್ರು ಪಾಕಿಸ್ತಾನ ಹೆಸರು ಹೇಳೋದು, ವೋಟ್ ಕೇಳೋದು, ಹಿಂದೂ ಮುಸ್ಲಿಂ ಅಂತ ಹೇಳೋದು, ವೋಟ್ ಕೇಳೋದು, ರಾಮ ಮಂದಿರ ಹೇಳೋದು, ವೋಟ್ ಕೇಳೋದು, ಮೋದಿ ಹೇಳೋದು, ವೋಟ್ ಕೇಳೋದು. ಆದರೆ ಅವ್ರ ಅಭಿವೃದ್ಧಿ ಹೇಳಿ ವೋಟೇ ಕೇಳ್ತಾ ಇಲ್ಲ. ಅದರಿಂದ ಇವತ್ತು ಜನಗಳು ಬುದ್ಧಿವಂತರಾಗಿದ್ದಾರೆ. ಇವತ್ತು ಯಾರು ಕೂಡ ಅವ್ರಿಗೆ ವೋಟ್ ಕೊಡೋದಕ್ಕೆ ರೆಡಿ ಇಲ್ಲ. ನೀವು ನೋಡಿದ್ದೀರಾ, ಮೀಡಿಯಾ ಅವ್ರು ತೋರಿಸಿದ್ದೀರಾ, ಎಲ್ಲ ಕ್ಷೇತ್ರಗಳಲ್ಲೂ ಅವ್ರ ಪಕ್ಷದ ಕಾರ್ಯಕರ್ತರೆ ಅವ್ರಿಗೆ ಧಿಕ್ಕಾರಕ್ಕೆ ಹೋಗಿ ಆಚೆ ಓಡಿಸ್ತಾ ಇದ್ದಾರೆ. ಅದೇ ಇವತ್ತು ಮಾದೇಪುರ ಕ್ಷೇತ್ರದ ಜನನೂ ಬದಲಾವಣೆ ಬಯಸಿದ್ದಾರೆ. ನಾವೆಲ್ಲ ಈ ಸರ್ತಿ ಒಟ್ಟಾಗಿ PC ಮೋಹನ್ ಅವ್ರನ್ನ ಕಳಿಸ್ಬೇಕು ಆಚೆ, ಮನ್ಸೂರ್ ಅಲಿ ಖಾನ್ ಅವ್ರನ್ನ ತಗೊಂಬರ್ಬೇಕು ಅಂತೇಳಿ ಈ 5 ಗ್ಯಾರಂಟಿ ಸಿದ್ದರಾಮಯ್ಯ ಅವರು ಮತ್ತು ಕಾಂಗ್ರೆಸ್ ಸರ್ಕಾರ ಏನು 5 ಗ್ಯಾರಂಟಿ ಕೊಟ್ಟಿದ್ದಾರೆ, ನುಡಿದಂತೆ ನಡೆದಿದ್ದಾರೆ. ಮಾತು ಕೊಟ್ಟರೆ ಎಲೆಕ್ಷನ್ ಆದ ತಕ್ಷಣ ಅನುಷ್ಠಾನಕ್ಕೆ ತಂದಿದ್ದಾರೆ, ಮಾತು ಕೊಟ್ಟಂಗೆ ನಡ್ಕೊಂಡಿದ್ದಾರೆ. ಆದರೆ ನೀವು ಹೇಳಿ, ಮೀಡಿಯಾ ಅವರು ತೋರಿಸ್ಬೇಕು. ನೀವು ಮೀಡಿಯಾ ಅವರು ಇವತ್ತು ನೀವೇ ದೇಶದ ಬೆನ್ನೆಲುಬು, ನೀವು ತೋರಿಸ್ಬೇಕು. ಮೋದಿಯವರು ಹೇಳ್ದಂಗೆ ಏನು ನಡ್ಕೊಂಡಿದ್ದಾರೆ, ಯಾವುದಾದ್ರೂ ಒಂದೇ ಒಂದು ಅವ್ರು ಹೇಳಿರೋದನ್ನು ನಡ್ಕೊಂಡಿಲ್ಲ. ಗ್ಯಾಸ್ ರೇಟ್ ಕಡಿಮೆ ಮಾಡ್ತೀನಿ ಅಂದರು ಮಾಡಿದ್ರ, ಪೆಟ್ರೋಲ್ ರೇಟ್ ಕಡಿಮೆ ಮಾಡ್ತೀನಿ ಅಂದರು ಮಾಡಿದ್ರ, ಡೀಸೆಲ್ ರೇಟ್ ಕಡಿಮೆ ಮಾಡ್ತೀನಿ ಅಂದರು ಮಾಡಿದ್ರ. ಅವ್ರು ಹೇಳಿದ ಒಂದು ಮಾತು ಕೂಡ ನಡ್ಕೊಂಡಿಲ್ಲ. 100% ಮೋದಿಯವರು ಫ್ಲಾಪ್ ಆಗಿದ್ದಾರೆ. ಇವತ್ತು ಮೋದಿಯವ್ರಿಗೆ ನೆಗೆಟಿವ್ ಅಲೆ ಇದೆ ದೇಶದಲ್ಲಿ. ಎಲ್ಲ ಹೇಳ್ತಾ ಇದ್ರೆ ಮೋದಿ ಅಲೆ ಅಂತ. ಯಾವ ಮೋದಿ ಅಲೆನೂ ದೇಶದಲ್ಲಿಲ್ಲ. ಇವತ್ತು ಯಾರು ಕೂಡ ಮೋದಿಯವ್ರನ್ನ ನಂಬಿ ವೋಟ್ ಕೊಡಲ್ಲ. ಅವರೇ ಹೇಳಿದ್ದಾರೆ, ಮೋದಿಯವರೇ ಸ್ವತಃ ನೆಕ್ಸ್ಟ್ ಎಲೆಕ್ಷನಲ್ಲಿ ನನ್ನ ಹೆಸರು ಹೇಳ್ಕೊಂಡು ಹೋದರೆ ವೋಟ್ ಬರಲ್ಲ, ನಿಮ್ಮ ಅಭಿವೃದ್ಧಿ ಮೇಲೆ ವೋಟ್ ಕೇಳಿ ಅಂತ ಅವರೇ ಹೇಳಿದ್ದಾರೆ. ಆದರೆ ಅವ್ರ ಸಂಸದರು 25 ಜನ ಗೆದ್ದವರು ಯಾರು ಕರ್ನಾಟಕದ ಪರವಾಗಿ ಧ್ವನಿ ಎತ್ತಿಲ್ಲ. ಸುಮ್ಮನೆ ರಬ್ಬರ್ ಸ್ಟ್ಯಾಂಪ್ ಥರ ಅಲ್ಲಿ ಲೋಕಸಭೆಯಲ್ಲಿ ಕುತ್ಕೊಂಡು ಸೈಲೆಂಟಾಗಿ ಬಂದಿದ್ದಾರೆ. ಯಾರಿಗಾನ ಒಬ್ಬರು ಸೆಂಟ್ರಲ್ ಮಿನಿಸ್ಟರ್ ಹೆಸರು ಹೇಳ್ರಿ ನೀವು ನೋಡೋಣ. ಇಲ್ಲಿರೋರೇ ಆಗಲಿ, BJP ಅವರೇ ಆಗಲಿ, ಒಬ್ಬ ಸೆಂಟ್ರಲ್ ಮಿನಿಸ್ಟರ್ ಹೆಸರು ಯಾರಿಗೂ ಗೊತ್ತಿಲ್ಲ. ಯಾಕಂದರೆ ಇಲ್ಲಿ ನಡೀತಾ ಇರೋದು ಇಬ್ಬರದೇ, ಒಂದು ಅಮಿತ್ ಶಾ, ಒಂದು ಮೋದಿ. ಯಾವ ಮಿನಿಸ್ಟ್ರದ್ದು ಏನೂ ನಡೀತಾ ಇಲ್ಲ, ಯಾವ ಸಂಸದ್ರದ್ದು ನಡೀತಾ ಇಲ್ಲ. ಸುಮ್ಮನೆ ಹೋಗಿ ಜೂ ವಜೂರ್ ಅಂತ ಅವ್ರ ಮುಂದೆ ತಲೆ ಬಗ್ಗಿಸ್ಕೊಂಡು ಮನೆಗೆ ಬರ್ತಾ ಇದ್ದಾರೆ ಅಷ್ಟೇ. ಏನೋ ತಿಂಗಳಿಗೆ ಒಂದು ಸಂಬಳ ಕೊಡ್ತಾರೆ, ನಮ್ಮ ಟ್ಯಾಕ್ಸ್ ಅಮೌಂಟು ತಗೊಂಡು ಮನೆಗೆ ಬಂದಿದ್ದಾರೆ, ಮುಗುತ್ತೆ ಅಷ್ಟೇ ಅವ್ರದ್ದು. ಸರ್, ಇಲ್ಲಿ ಏನೇನು ಕೆಲಸ ಆಗಬೇಕಂತ ಸರ್ ಇಲ್ಲಿ ಈಗ ನೀವು ಬರೋವಾಗ ನೋಡಿದ್ದೀರಾ, ಬಸ್ ಸ್ಟ್ಯಾಂಡು ಇಲ್ಲ, ಜನ ಬಸ್ಸಲ್ಲಿ ಅವ್ರು ತೊಗೊಂಬರೋದು ಅನುದಾನಗಳೇನು, ಒಬ್ಬ ಸಂಸದರು ಒಂದು ಬೋರ್ವೆಲ್ಗೆ ಫಂಡ್ ಕೊಡ್ಬೋದು, ಒಂದು ಸ್ಕೂಲಿಗೆ ಫಂಡ್ ಕೊಡ್ಬೋದು, ಕಾಲೇಜಿಗೆ ರೂಮ್ ಕಟ್ಟಕ್ಕೆ ಫಂಡ್ ಕೊಡ್ಬೋದು, ಬಸ್ ಸ್ಟ್ಯಾಂಡಿಗೆ ಫಂಡ್ ಕೊಡ್ಬೋದು, ಸಮುದಾಯ ಭವನಕ್ಕೆ ಫಂಡ್ ಕೊಡ್ಬೋದು. ಇವತ್ತು ನೀವು ಪಂತೂರಲ್ಲಿ ಮೇಜರ್ ಇಶ್ಯೂ, ಅದು ದೊಡ್ಡ ಇಶ್ಯೂ, ರೈಲ್ವೆ ಟ್ರ್ಯಾಕ್. ಅಲ್ಲಿ ಅಂಡರ್ ಪಾಸ್ ಇಲ್ಲ, ಫ್ಲೈಓವರ್ ಇಲ್ಲ, ಏನೂ ಇಲ್ಲ. 15 ವರ್ಷದಲ್ಲಿ ಒಬ್ಬ ವ್ಯಕ್ತಿ ಮಿರಾಕಲ್ಸ್ ಮಾಡ್ಬೋದು. ದೊಡ್ಡ ಟೈಮ್ 15 ವರ್ಷ ಅಂದರೆ ಸಣ್ಣ ಟೈಮ್ ಅಲ್ಲ ಅದು. ಒಬ್ಬ ಸಂಸದರು ಮಿರಾಕಲ್ಸ್, ಒಂದು ಚೇಂಜಸ್ ಆಫ್ ಪವಾರ್ಡ್ಗಳು ಮಾಡ್ಬೋದು. ಅವ್ರು ಏನೂ ಮಾಡಲಿಲ್ಲ. ಇಬ್ಬರಿಗೂ, ಶಾಸಕರಿಗೂ ಸಂಸದರಿಗೂ ಆಗಲ್ಲ. ಅವ್ರ ಮೇಲೆ ಇವ್ರು ಹೇಳ್ಕೊಂಡು, ಇವ್ರ ಮೇಲೆ ಅವ್ರು ಹೇಳ್ಕೊಂಡು ಸುಮ್ಮನೆ ಈ ಕ್ಷೇತ್ರದ ಜನನ ಮರಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವಾಗ ಎಲೆಕ್ಷನ್ ಬಂತು, ಸುಮ್ಮನೆ ಡ್ರಾಮಾ ಮಾಡ್ಕೊಂಡು ಓಟ್ ಕೇಳ್ತಾ ಇದ್ದಾರೆ. ಯಾರು ಈ ಸತಿ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಡ್ರಾಮಕ್ಕೆ ಮರಳಾಗಬೇಡಿ. ಇದೊಂದು ಸತಿ ಒಬ್ಬ ಯುವಕರು ಮನ್ಸೂರ್ ಅಲಿ ಖಾನ್ ಅವ್ರಿಗೆ ಮತ ಕೊಟ್ಟು ಮನ್ಸೂರ್ ಅಲಿ ಖಾನ್ ನಂಬೋದಾ ಸರ್? ಮನ್ಸೂರ್ ಅಲಿ ಖಾನ್ ನಂಬೋದಾ? ಇವರು ಅದೇ ರೀತಿ ಸರ್
ಈಗ 3 ಸತಿ ನಂಬಿದಿರ ಒಬ್ಬ ವ್ಯಕ್ತಿನ ಏನು ಮಾಡದೇ ಇರೋರ್ನ ಇವ್ರನ್ನೂ ಒಂದ್ಸತಿ ನಂಬಿ ಅವಕಾಶ ಕೊಡಿ. ಮಾಡಿಲ್ಲ ಅಂದ್ರೆ ಬದಲಾವಣೆ ಮಾಡಿ. ನಿಮ್ಮ ಮನೆ ಮಗಳಿಗೆ ಬರ್ತೀವಲ್ಲ ನಾವು, ಅವತ್ತು ಬದಲಾವಣೆ ಮಾಡಿ ಒಂದು ಅವಕಾಶ ಕೊಡಿ. ಕೊಡಕ್ ಬದಲೇ ನಂಬೋದ ಅಂದ್ರೆ ಇವಾಗ 15 ವರ್ಷ ಯಾಮರ್ಸಿರೋರು ನಂಬ್ತಾ ಇದ್ದೀರಾ. ಈ ವರ್ಷ ಹೊಸ ವ್ಯಕ್ತಿಗೆ ಅವಕಾಶ ಕೊಟ್ಟು ನೋಡಿ, ಮಾಡ್ತಾರೆ ಇಲ್ಲ ಅಂತ ಗೊತ್ತಾಗುತ್ತೆ. ಅವಕಾಶನೇ ಕೊಡ್ದಿರಾ ಮಾಡ್ತಾರ ಅಂತ ನೀವೇ ಕ್ವಶನ್ ಕೇಳಿದ್ರೆ, ನೀವು ಇವತ್ತವರೆಗೂ ಮೋದಿ ಅವ್ರನ್ನ ಕ್ವಶನ್ ಮಾಡಕ್ ಆಗಿದ್ಯಾ? ಮೋದಿ ಅವ್ರು ಇಂಟರ್ವ್ಯೂಗೆ ಬಂದಿದ್ದಾರೆ ನಿಮ್ಮ ಹತ್ರ, ಸಂಸದರು ಬಂದಿದ್ದಾರಾ? 5 ವರ್ಷ ಯಾರು ಕಾಣಿಸಿಲ್ಲ. ಅದರಿಂದ ನಾನು ಹೇಳ್ತಾ ಇರೋದು, ಒಂದು ಅವಕಾಶ ನಮ್ಮ ಮನ್ಸೂರ್ ಅಲಿ ಖಾನ್ ಅವ್ರಿಗೆ ಕೊಡಿ, ಅವ್ರನ್ನ ಗೆಲ್ಲಿಸಿ. ಜೈ ಹಿಂದ್, ಜೈ ಕರ್ನಾಟಕ.